ಹಗಲೊತ್ತು ಬೆಂಗಳೂರು ಎಷ್ಟು ಬ್ಯುಸಿಯಾಗಿ ಕಾಣುತ್ತೋ ಅದೇ ಬೆಂಗಳೂರು ರಾತ್ರಿ ಆಗ್ತಿದ್ದಂಗೆ ಭಯಾನಕವಾಗಿ ಟರ್ನ್ ಆಗಿರುವಂಥ ಒಂದಷ್ಟು ಎಕ್ಸ್ಪೀರಿಯನ್ಸಸ್ಗಳು ಜನಕ್ಕಾಗಿದೆ. ಬೆಂಗಳೂರಲ್ಲಿ ಲಕ್ಷಾಂತರ ಜನ ನೈಟ್ ಶಿಫ್ಟ್ ವರ್ಕ್ ಮಾಡ್ತಾರೆ. ಅವ್ರನ್ನ ಸೇಫಾಗಿ ವಾಪಸ್ ಮನೆ ಕರ್ಕೊಂಡು ಹೋಗಿ ಬಿಡೋದು ಕ್ಯಾಬ್ ಡ್ರೈವರ್ಸ್. ನಾನು ಇಲ್ಲಿವರೆಗೂ ನೈಟ್ ಶಿಫ್ಟ್ ಕೆಲಸ ಮಾಡುವಂಥ ಡೆಲಿವರಿ ಬಾಯ್ಸ್ಗಾಗುವಂಥ ಗೋಸ್ಟ್ ಎಕ್ಸ್ಪೀರಿಯನ್ಸಸ್ಗಳನ್ನು ಶೇರ್ ಮಾಡ್ತಾ ಇದ್ದೆ. ಅದೇ ರೀತಿ ಒಬ್ಬ ಕ್ಯಾಬ್ ಡ್ರೈವರ್ಗೂ ಕೂಡ ಒಂದು ವಿಚಿತ್ರವಾದ ಎಕ್ಸ್ಪೀರಿಯನ್ಸ್ ಆಗಿದೆ. ಆ ಎಕ್ಸ್ಪೀರಿಯನ್ಸ್ ಏನು ಅನ್ನೋದನ್ನು ನಾನು ನಿಮಗೆ ತುಂಬ ಕ್ಲಿಯರಾಗಿ ಹೇಳ್ತೀನಿ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಎಲ್ಲೂ ಸ್ಕಿಪ್ ಮಾಡದೆ ಹೆಡ್ಫೋನ್ಸ್ ಹಾಕ್ಕೊಂಡು ಕೊನೆಯವರೆಗೂ ಕೇಳಿ. ಈ ಘಟನೆ ನಡೆದಿರೋದು 2017ರಲ್ಲಿ. ರಾಮು ಅನ್ನೋ ವ್ಯಕ್ತಿ ಹಾಸನ ಜಿಲ್ಲೆಯಿಂದ ಬೆಂಗಳೂರಿಗೆ ಕೆಲಸಕ್ಕೆ ಅಂತ ಬರ್ತಾನೆ. ಅವನು ಎಜುಕೇಶನ್ ಮಾಡಿದ್ರೂ ಕೂಡ ಅವನು ಕಾರ್ ಡ್ರೈವಿಂಗ್ಗೆ ಇಳಿತಾನೆ. ಯಾಕೆ ಅಂತಂದ್ರೆ ಅವ್ನಿಗೆ ಇನ್ಯಾರೋ ಕೈ ಕೆಳಗಡೆ ಕೆಲಸ ಮಾಡೋದಕ್ಕೆ ಇಷ್ಟ ಇರೋದಿಲ್ಲ. ಅದ್ರ ಜೊತೆಗೆ ಸ್ವಂತ ಏನಾದರೂ ಮಾಡಿದ್ರೆ ಒಂದು ವ್ಯಾಲ್ಯೂ ಇದೆ ಅನ್ನೋದನ್ನ ಅವ್ನು ತುಂಬ ನಂಬ್ತಾ ಇದ್ದ. ಇನ್ನೊಂದು ವಿಷಯ ಏನು ಅಂತಂದ್ರೆ ಅವನಿಗೆ ಡ್ರೈವಿಂಗ್ ಅಂದರೆ ತುಂಬ ಇಷ್ಟ ಆಯಿತು. ಈ ಕಾರಣಕ್ಕೆ ಅವನೊಬ್ಬ ಕ್ಯಾಬ್ ಡ್ರೈವರ್ ಆಗಿ ಒಂದು ಕಂಪ್ನಿಲಿ ಸೇರ್ಕೋತಾನೆ. ಅಲ್ಲಿ ಇವನಿಗೊಂದು ಕಾರ್ ಕೂಡ ಲೀಸ್ಗೆ ಕೊಡ್ತಾರೆ. ಆ ಕಾರ್ನ ತಗೊಂಡು ಇವನು ಕಂಪನಿಗೆ ಅಟ್ಯಾಚ್ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದ. ಇವನು ಕೆಲಸ ಮಾಡೋದಕ್ಕೆ ಆಪ್ಟ್ ಮಾಡ್ಕೊತಾ ಇದ್ದಿದ್ದು ಸಂಜೆ ಹೊತ್ತೆ. ಇವನು ನೈಟ್ ಶಿಫ್ಟ್ ಬರುವಂಥ ಎಂಪ್ಲಾಯೀಸ್ಗಳನ್ನ ಪಿಕ್ ಮಾಡೋದು ಹಾಗೆ ಅವ್ರನ್ನ ಡ್ರಾಪ್ ಮಾಡೋ ಕೆಲಸ ಇವಂದಾಗಿತ್ತು. ಆ ರೀತಿ ವಾಪಸ್ ಮನೆಗೆ ಹೋಗುವಾಗ ಸಮಯ ಸುಮಾರು 3:45 ಅಥವಾ 4 ಗಂಟೆ ಮೇಲೆ ಆಗ್ಬಿಡ್ತಾ ಇತ್ತು. 2017ರಲ್ಲಿ ಅವ್ನಿಗೆ ಆಲ್ರೆಡಿ ಒಂದು 3 ವರ್ಷಗಳ ಕಾಲ ಬೆಂಗಳೂರಲ್ಲಿ ಕ್ಯಾಬ್ ಡ್ರೈವರ್ ಆಗಿ ಎಕ್ಸ್ಪೀರಿಯನ್ಸ್ ಇತ್ತು. ಆ 3 ವರ್ಷಗಳು ಕೂಡ ಅವ್ನು ನೈಟ್ ಶಿಫ್ಟ್ ಕೆಲಸ ಮಾಡ್ತಾ ಇದ್ದ. ಅದ್ರ ಜೊತೆಗೆ ಬೆಳಗಿನ ಜಾವ ಬೇರೆ ಬೇರೆ ಆ್ಯಪ್ಸ್ಗಳಿದಾವಲ್ಲ ಅದರಲ್ಲೂ ಕೂಡ ಅವ್ನು ಲಾಗಿನ್ ಆಗಿ ಕ್ಯಾಬ್ ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದ. ಅಲ್ಲಿವರೆಗೂ ಲೈಫಲ್ಲಿ ಅವ್ನಿಗೆ ಯಾವುದೇ ಥರದ ನೆಗೆಟಿವ್ ಎನರ್ಜೀಸ್ಗಳ ಎಫೆಕ್ಟ್ ಆಗಿರೋದಿಲ್ಲ. ಆದರೆ 2017ರಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆ ರಾತ್ರಿ ಆದಂಥ ಎಕ್ಸ್ಪೀರಿಯನ್ಸ್ ಅವ್ನ ಲೈಫಲ್ಲಿ ಮರೆಯೋದಕ್ಕಾಗಲ್ಲ, ಅಷ್ಟು ಭಯಾನಕವಾಗಿರುತ್ತೆ. ಅದು ಜುಲೈ ತಿಂಗಳು. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ರಾತ್ರಿ ಹೊತ್ತೆ ಜಾಸ್ತಿ ಮಳೆ ಬೀಳೋದನ್ನು ನಾವು ಅಬ್ಸರ್ವ್ ಮಾಡಬಹುದು. ಅದೇ ಥರ ಅವತ್ತು ಸಂಜೆನೂ ಕೂಡ ತುಂಬಾನೇ ಮಳೆ ಬರ್ತಾ ಇರುತ್ತೆ. ಬೆಂಗಳೂರಲ್ಲಿ ರಾಮು ಇದ್ದಿದ್ದು ಲಗ್ಗೆರೆ ಕಡೆ. ಅವನಿಗೆ ಅಲ್ಲಿಂದ ಕಂಪನಿಗೆ ಸುಮಾರು 20-25 ಕಿಲೋಮೀಟರ್ಸ್ಗಳು ದೂರ ಇತ್ತು. ಅವತ್ತು ರಾತ್ರಿ ತುಂಬಾನೇ ಮಳೆ ಬೀಳ್ತಾ ಇತ್ತು. ಅವ್ನು ಫಿಕ್ಸ್ ಮಾಡ್ಕೊಂಡಿದ್ದಂಥ ಟಾರ್ಗೆಟ್ನ ಅವ್ನು ರೀಚ್ ಮಾಡ್ಕೋತಾನೆ. ಅದು ಮಾಡಿದ ಮೇಲೆ ಅವ್ನು ಮನೆಗೆ ಹೋಗ್ಬೇಕು ಅಂತ ಕೂಡ ಡಿಸೈಡ್ ಆಗ್ತಾನೆ. ಲಾಸ್ಟ್ ಡ್ರಾಪ್ ಮಾಡಬೇಕು ಅಂತ ಒಂದು ಡ್ರಾಪ್ಗೆ ಅವ್ನು ಹೋಗ್ತಾನೆ. ಆ ಡ್ರಾಪ್ ಲೊಕೇಶನ್ ಇದ್ದಿದ್ದು ಕೆಂಗೇರಿಲಿ ಒಬ್ಬ ಎಂಪ್ಲಾಯಿನ ಡ್ರಾಪ್ ಕೂಡ ಮಾಡ್ತಾನೆ. ಕೆಂಗೇರಿಲಿ ಡ್ರಾಪ್ ಮಾಡಿದ ಮೇಲೆ ಅವ್ನು ಮನೆಗೆ ಹೋಗಬೇಕು ಅಂತಂದ್ರೆ ಅಲ್ಲಿಂದ ಸುಮಾರು 16-17 ಕಿಲೋಮೀಟರ್ಸ್ಗಳ ಡಿಸ್ಟೆನ್ಸ್ ಇತ್ತು. ಅವನು ಈ ರೀತಿಯಾದ ಸಮಯಗಳಲ್ಲಿ ಏನು ಮಾಡ್ತಿದ್ದ ಅಂತಂದ್ರೆ ಅವ್ನು ಡ್ರಾಪ್ ಮುಗಿಸಿದ ಮೇಲೆ ಅವ್ನ ಮನೆಗೆ ಏನಾದರೂ ತುಂಬ ಡಿಸ್ಟೆನ್ಸ್ ಇದ್ದರೆ ಅವನು ಬೇರೆ ಆ್ಯಪ್ಸ್ಗಳು ಇರ್ತಾವಲ್ವ, ಕ್ಯಾಬ್ ಆ್ಯಪ್ಸ್ಗಳನ್ನ, ಅದರಲ್ಲಿ ಲಾಗಿನ್ ಆಗ್ತಾ ಇದ್ದ. ಅದರಲ್ಲಿ ಬರುವಂಥ ಡ್ಯೂಟಿ ಅವ್ನ ಮನೆ ಕಡೆಗೆ ಇದ್ದಾಗ ಅದನ್ನು ಪಿಕ್ ಮಾಡಿಕೊಂಡು ಅವ್ನ ಮನೆ ಕಡೆಗೆ ಡ್ರಾಪ್ ಮಾಡಿ ಅವ್ನ ಮನೆಗೆ ವಾಪಸ್ ಹೋಗ್ತಾ ಇದ್ದ. ಸೊ ಅದರಿಂದ ಅವ್ನ ಫ್ಯೂಲ್ ತುಂಬಾ ಸೇವ್ ಆಗ್ತಾ ಇತ್ತು. ಅವತ್ತು ರಾತ್ರಿ ಒಂದು ಮೇಜರ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇದೇ ರೀತಿ ಒಂದು ಡ್ಯೂಟಿ ಆ್ಯಪ್ನ ಓಪನ್ ಮಾಡಿ ಅದರಲ್ಲಿ ಆನ್ಲೈನ್ ಬರ್ತಾನೆ. ಅವನಿಗೆ ಒಂದು ಡ್ಯೂಟಿ ಕೂಡ ಸಿಗುತ್ತೆ. ಅದು ಸ್ವಲ್ಪ ಲಾಂಗ್ ಇರುತ್ತೆ, ಅಂದರೆ ತುಮಕೂರು ರೋಡ್ ಇರುತ್ತೆ. ಅವನಿಗೆ ಸ್ವಲ್ಪ ಖುಷಿ ಆಗುತ್ತೆ. ಯಾಕೆ ಅಂತಂದರೆ ಆ ರೀತಿಯಾದ ಡಿಸ್ಟೆನ್ಸ್ ಇದ್ದಾಗ ಅವ್ರಿಗೆ ಸ್ವಲ್ಪ ಜಾಸ್ತಿ ದುಡ್ಡು ಸಿಗುತ್ತೆ. ಅಷ್ಟೊತ್ತಲ್ಲಿ ಪಿಕಪ್ ಲೊಕೇಶನ್ಗೆ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಒಂದು ಮರನ ನೋಡ್ತಾನೆ. ಆ ಮರದ ಹತ್ರ ಯಾವುದೋ ಒಂದು ಹೆಂಗಸು ನಿಂತ್ಕೊಂಡಿರೋ ಥರ ಅವನಿಗೊಂದು ಅನುಭವ ಆಗುತ್ತೆ. ಆ ಹೆಂಗಸನ್ನ ನೋಡಿದಂಥ ಇವನಿಗೆ ಇವಳು ಯಾಕೆ ಹಿಂಗೆ ನಿಂತ್ಕೊಂಡಿದ್ದಾಳೆ ಅಂತ ಒಂಥರ ಕನ್ಫ್ಯೂಷನ್ ಆಗುತ್ತೆ. ಆದರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಅವ್ನು ಪಿಕಪ್ ಲೊಕೇಶನ್ ಹತ್ರ ಹೋಗ್ತಾನೆ. ಹೋಗ್ತಿದ್ದಾಗ ಅವನಿಗೆ ಕಾಲ್ಸ್ ಬರ್ತಾ ಇರುತ್ತೆ ಕಸ್ಟಮರಿಂದ. ಕಸ್ಟಮರ್ ಕಾಲ್ ಪಿಕ್ ಮಾಡಿ ಇಲ್ಲೇ ಬರ್ತಾ ಇದ್ದೀನಿ ಅಂತ ಹೇಳ್ತಾನೆ. ಹಾಗೆ ಆ ಪಿಕಪ್ ಲೊಕೇಶನ್ಗೂ ಕೂಡ ಹೋಗ್ತಾನೆ. ಹೋದ ಮೇಲೆ ಸುಮಾರು 8 ನಿಮಿಷ ಕಸ್ಟಮರ್ ಬರೋದೇ ಇಲ್ಲ. ಆಗ ಇವನೇ ಕಸ್ಟಮರ್ಗೆ ಕಾಲ್ ಮಾಡ್ತಾ ಇರ್ತಾನೆ. ನೀವು ಆಲ್ರೆಡಿ ಬಂದಿದ್ದೀನಿ ಅಂತ ಹೇಳ್ತಾ ಇದ್ರಿ, ಬಟ್ ನಾನೀಗ ಬಂದು ಆಲ್ಮೋಸ್ಟ್ 8 ನಿಮಿಷ ಆಯಿತು, ನೀವಿನ್ನೂ ಬಂದಿಲ್ಲ ಅಂತ ಕೇಳ್ತಾ ಇರ್ತಾನೆ. ಆ ಟೈಮಲ್ಲಿ ಕಸ್ಟಮರು ಕೂಡ ಈಗಲೇ ಬಂದೆ ಅಂತ ಹೇಳ್ತಾ ಒಂದು 5 ನಿಮಿಷ ಲೇಟಾಗಿ ಬರ್ತಾರೆ. ಬಂದ ಮೇಲೆ ಅವರು ಕ್ಯಾಬ್ ಹತ್ತೋ ಟೈಮಲ್ಲಿ ಕ್ಯಾಬ್ ಡ್ರೈವರ್ ಅವ್ರ ಮುಖಾನ ನೋಡೋದಿಲ್ಲ. ಆದರೆ ಅವನಿಗೆ ತುಂಬ ಕ್ಲಿಯರಾಗಿ ಗೊತ್ತಿರುತ್ತೆ ಯಾವುದೋ ಒಂದು ಹೆಂಗಸು ಈ ಕ್ಯಾಬ್ನ ಬುಕ್ ಮಾಡ್ಕೊಂಡಿದ್ದಾರೆ ಅಂತ. ಇವನಿಗೆ ಒಂಥರ ಭಯನೂ ಕೂಡ ಇರುತ್ತೆ. ಯಾಕೆಂತಂದರೆ ಅವ್ರನ್ನ ಸೇಫಾಗಿ ಕರ್ಕೊಂಡೋಗಿ ಬಿಡಬೇಕು. ಆ ಭಯದಲ್ಲೇ ಇವನು OTPನ ಕೂಡ ಹಾಕೊಂಡ್ಮೇಲೆ ಅವ್ರು ಕೂತ್ಕೊಂಡ್ರು ಅನ್ನೋದನ್ನು ಕನ್ಫರ್ಮ್ ಮಾಡ್ಕೋತಾನೆ. ಮ್ಯಾಮ್ ಹೋಗ್ಬೋದಾ ಅಂತಲೂ ಹೇಳ್ತಾನೆ. ಆ ಥರ ಕೇಳಿದಾಗ ಅವರು ಹ್ಞೂ ಅಂತ ರಿಪ್ಲೈ ಕೊಡ್ತಾರೆ. ಅವತ್ತು ಆ ಸಮಯಕ್ಕೆ ಮಳೆ ಬಂದು ನಿಂತಿತ್ತು.
ಅವ್ನು ಮೂವ್ ಮಾಡ್ತಿದ್ದಂಗೆ ಮಳೆ ಜೋರಾಗೋದಕ್ಕೆ ಶುರುವಾಗುತ್ತೆ. ಜೋರಾಗ್ತಿದ್ದಂಗೆ ಕಾರೊಳಗೆ AC ಆನ್ ಇಲ್ಲ ಅಂದರೂ ಕೂಡ ಏನೋ ಒಂಥರ ತುಂಬಾ ಚಳಿ ಆಗೋ ಥರ, ತುಂಬಾ ಫ್ರೀಸ್ ಆದರೆ ಹೇಗಿರುತ್ತೆ ಅಷ್ಟು ಚಳಿ ಆಗ್ತಾ ಇರುತ್ತೆ. ಅವನಿಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಆ ಲೇಡಿ ಕಾರ್ ಹತ್ತಿದ ಮೇಲೆ ಆ ಕಾರೊಳಗೆ ಏನೋ ಒಂಥರ ಕೋಲ್ಡ್ ಫೀಲ್ ಆಗ್ತಿದೆ ಅಂತ. ಆದರೆ ಮಳೆ ಬರ್ತಿರ್ಬೇಕಾದ್ರೆ ವಿಂಡೋಸ್ಗಳನ್ನು ಕೂಡ ಲಾಕ್ ಮಾಡಬೇಕು. ಆಗ ಅಟ್ಲೀಸ್ಟ್ AC ಆನ್ ಮಾಡಬೇಕಾಗತ್ತೆ. ಈ ಥರ ಇದ್ದಂಥ ಸಮಯದಲ್ಲಿ ಮೊದಲೇ ಅವನಿಗೆ ತುಂಬ ಚಳಿ ಆಗ್ತಾ ಇತ್ತು. ಅದ್ರ ಜೊತೆಗೆ ಸ್ವಲ್ಪ AC ಕೂಡ ಆನ್ ಮಾಡ್ಕೊಂಡಿರ್ತಾನೆ, ಇಂಟೆನ್ಸಿಟಿ ಕಮ್ಮಿನೂ ಕೂಡ ಇಟ್ಟಿರ್ತಾನೆ. ಸರಿ ಓಕೆ ಅಂತ ಅವನು ಅಲ್ಲಿಂದ ತುಮಕೂರು ರೋಡ್ ಕಡೆಗೆ ಕಾರ್ ಓಡಿಸ್ಕೊಳ್ತಾ ಹೋಗ್ತಾ ಇರಬೇಕಾದ್ರೆ ಅವ್ನಿಗೇನೋ ಒಂಥರ ತುಂಬಾ ಸೈಲೆನ್ಸ್ ಅಂತ ಫೀಲ್ ಆಗ್ತಾ ಇರುತ್ತೆ. ಯಾರು ಏನೋ ಮಾತಾಡ್ತಲ್ಲ, ನಿಶ್ಶಬ್ದವಾಗಿದ್ದರೆ ಹೇಗಿರುತ್ತೆ ಆ ರೀತಿ ಅವನಿಗೆ ಅನುಭವ ಆಗುತ್ತೆ. ಅದಕ್ಕೆ ಅವನು ಏನು ಮಾಡ್ತಾನೆ, ರೇಡಿಯೋನ ಕೂಡ ಆನ್ ಮಾಡಿಕೊಂಡು ಹಾಡುಗಳನ್ನು ಕೇಳ್ಕೊಂಡು ಹೋಗ್ತಾ ಇದ್ದಾಗ ಮಳೆ ಇದ್ದಿದ್ದ ಕಾರಣಕ್ಕೋ ಏನಕ್ಕೋ ಅಂತ ಗೊತ್ತಿಲ್ಲ, ಆದರೆ ಆ ರೇಡಿಯೋ ಅವಾಗವಾಗ ಗ್ಲಿಚ್ ಆಗ್ತಿರುತ್ತೆ, ಆನ್ ಆಗೋದು ಆಫ್ ಆಗೋದು, ಅಥವಾ ಅದು ಒಂಥರ ಏನೋ ರಿಪೇರಿ ಆದರೆ ಯಾವ ರೀತಿ ವರ್ಕ್ ಆಗುತ್ತಲ್ಲ ಆ ರೀತಿ ವರ್ಕ್ ಆಗ್ತಾ ಇರುತ್ತೆ. ಡ್ರೈವರ್ ಅದೇನಾಗಿದೆ ಅಂತ ರೇಡಿಯೋನ ಸರಿ ಮಾಡ್ತಾ ಕಾರ್ ಓಡಿಸ್ಕೊಳ್ತಾ ಹೋಗ್ತಾ ಇರ್ತಾನೆ. ಅವನಿಗೆ ಕೈಯೆಲ್ಲ ಒಂಥರ ಫ್ರೀಸ್ ಆದಂಗೆ ಆಗ್ತಾ ಇರುತ್ತೆ. ಕಾರ್ ಓಡಿಸೋದಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ, ಅಷ್ಟು ಚಳಿ ಫೀಲ್ ಆಗ್ತಿರುತ್ತೆ ಅವನಿಗೆ. ಸುಮಾರು ಹೊತ್ತಾಗಿತ್ತು, ಸ್ವಲ್ಪ ದೂರನೂ ಕೂಡ ಹೋಗಿದ್ರು. ಅವ್ನ ಕಾರಲ್ಲಿದ್ದಂಥ ರೇಡಿಯೋನ ಕೂಡ ಆಫ್ ಮಾಡಿಬಿಡ್ತಾನೆ. ಈ ಸಮಯಕ್ಕೆ ಏನಾಗುತ್ತೆ ಅಂತಂದರೆ, ಹಿಂದೆ ಕೂತಂಥ ಲೇಡಿ ಒಂಥರ ಸೌಂಡ್ ಮಾಡ್ತಿರೋದನ್ನು ಅವನು ಕೇಳಿಸ್ಕೊಳ್ತಾನೆ. ಆ ಸೌಂಡ್ ಒಂಥರ ಯಾವುದೋ ಚಿಕ್ಕ ಮಗು ನಗ್ತಾ ಇದ್ರೆ ಯಾವ ರೀತಿ ಇರುತ್ತೋ ಆ ರೀತಿ ಕೇಳಿಸ್ತಾ ಇತ್ತು. ಇದನ್ನು ಕೇಳಿಸ್ಕೊಂಡಂಥ ಡ್ರೈವರ್ಗೆ ತುಂಬಾ ಗಾಬರಿ ಆಗಿಬಿಡುತ್ತೆ. ಅವನೇನು ಅನ್ಕೋತಾನೆ, ಅವ್ರು ಏನಾದರೂ ಮೂವಿ ನೋಡ್ತಿರಬಹುದು ಅಥವಾ ಮೊಬೈಲಲ್ಲಿ ಏನಾದರೂ ಹಾಡು ಹಾಕ್ಕೊಂಡಿರ್ಬೋದು, ಅದರಿಂದ ಏನಾದರೂ ಶಬ್ದಗಳು ಬರ್ತಿರಬಹುದು ಅಂತ. ಹಾಗೆ ಅವ್ನು ಸೈಲೆಂಟಾಗಿರೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ಒಂದು ನಗು ಏನಿದೆಯೋ ಆ ಮಗು ನಗು ಥರ ಅದು ತುಂಬಾ ವಿಚಿತ್ರವಾಗಿರುತ್ತೆ, ತುಂಬ ರಿಯಲಿಸ್ಟಿಕ್ ಆಗಿರುತ್ತೆ. ನಿಜವಾಗ್ಲೂ ಯಾರೋ ನಗ್ತಿದ್ರೆ ಹೇಗಿರುತ್ತಲ್ವ ಆ ಥರ ಇರುತ್ತೆ. ಅದು ಒಂಥರ ಅವನಿಗೆ ತುಂಬ ಭಯಾನಕ ಮೂಮೆಂಟ್ ಅಂತಲೇ ಹೇಳ್ಬೋದು. ಸ್ವಲ್ಪ ಹೊತ್ತಿಗೆ ಮ್ಯಾಪು ಕೂಡ ಸರಿಯಾಗಿ ವರ್ಕ್ ಆಗಲ್ಲ. ಅವ್ನ ರೂಟ್ ಏನು ಹಾಕ್ಕೊಂಡಿದ್ನೋ ಅದನ್ನು ಕೂಡ ಸರಿಯಾಗಿ ತೋರಿಸ್ತಾ ಇರೋದಿಲ್ಲ, ಎಲ್ಲೆಲ್ಲೋ ಟರ್ನ್ ತೋರಿಸ್ತಾ ಇರುತ್ತೆ. ಈ ರೀತಿ ಆದಾಗ ಅವನು ಹಿಂದೆ ಮತ್ತೆ ಆ ಹೆಂಗಸನ್ನು ಮಾತಾಡ್ಸೋದಕ್ಕೆ ಪ್ರಯತ್ನ ಪಡ್ತಾನೆ. ಮೇಡಮ್, ಅಟ್ಲೀಸ್ಟ್ ನಾನು ಏನಾದರೂ ದಾರಿ ತಪ್ಪಿ ಹೋದರೆ ನಿಮಗೆ ರೂಟ್ ಹೇಳೋದಕ್ಕೆ ನಿಮಗೆ ಗೊತ್ತು ಅಲ್ವಾ ಅಂತ ಕೇಳ್ತಾನೆ. ಆಗಲೂ ಕೂಡ ಆ ಹೆಂಗಸು ಯಾವುದೇ ಥರದ ಉತ್ತರ ಕೊಡಲ್ಲ. ಆಗ ಡ್ರೈವರ್ ಕಾರ್ ರೇರ್ ಮಿರರ್ ಇರುತ್ತಲ್ವ, ಆ ಮಿರರಲ್ಲಿ ಹಿಂದೆ ಏನು ಮಾಡ್ತಿದ್ದಾರೆ ಅಂತ ಅಬ್ಸರ್ವ್ ಮಾಡ್ತಾನೆ. ಆ ಥರ ಅಬ್ಸರ್ವ್ ಮಾಡಿದಾಗ ಆ ಲೇಡಿ ತಲೆ ಬಗ್ಸ್ಕೊಂಡು ಕೂತಿರ್ತಾಳೆ. ಅವಳ ಫೇಸ್ ಚೂರೂ ಕಾಣೋದಿಲ್ಲ. ಹೇಗೆ ಅಂತಂದರೆ ಅವಳ ಕೂದಲೆಲ್ಲ ಮುಂದೆ ಬಂದುಬಿಟ್ಟಿರುತ್ತೆ, ತುಂಬ ಕೆದ್ರು ಬಿಟ್ಟಿರುತ್ತೆ. ಈ ಥರ ಒಂದು ಪೊಸಿಷನಲ್ಲಿ ಈ ಥರ ಒಂದು ರೀತಿಲಿ ಅವಳು ಕಾಣಿಸ್ಕೋತಾಳೆ. ಅದನ್ನು ನೋಡಿದ ತಕ್ಷಣ ಡ್ರೈವರ್ಗೆ ಒಂಥರ ಗಾಬರಿ ಆಗ್ಬಿಟ್ಟಿರುತ್ತೆ. ಆ ರೀತಿಯಾದ ಯಾವುದೇ ಕಸ್ಟಮರ್ನ ಅವನ ಲೈಫಲ್ಲೂ ಕೂಡ ಅವ್ನು ನೋಡಿರಲಿಲ್ಲ. ಆ ಲೇಡಿ ಇದ್ದಂಥ ರೀತಿನೂ ಕೂಡ ಒಂಥರ ಭಯಾನಕವಾಗಿತ್ತು. ಆ ಕ್ಷಣಕ್ಕೆ ಡ್ರೈವರ್ ತಲೆಗೆ ಬಂದಿದ್ದ ವಿಷಯ ಏನು ಅಂತಂದರೆ, ಆ ಲೇಡಿ ನಿದ್ದೆ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ಅವ್ರ ಕೂದಲು ಮುಂದೆ ಬಂದಿದೆ ಅಂತ. ಅವನಿಗೇನಾದರೂ ಅದು ನೆಗೆಟಿವ್ ಆತ್ಮ ಅಂತ ಗೊತ್ತಾಗೋಗಿದ್ದಿದ್ರೆ ಅವನು ಅಲ್ಲಿಂದ ಮುಂದಕ್ಕೆ ಹೋಗ್ತಾನೆ ಇರಲಿಲ್ಲ, ಕಾರ್ನ ಬಿಟ್ಟು ಓಡೋಗ್ಬೇಕಾಗಿತ್ತು. ಆ ಥರ ಕಾಣಿಸ್ಕೊಳ್ತಿದ್ಲು ಆ ಲೇಡಿ. ಡ್ರೈವರ್ಗೆ ಭಯ ಆದರೂ ಕೂಡ ಸ್ವಲ್ಪ ಜೋರಾಗಿ ಮಾತಾಡಿಕೊಂಡು ಮುಂದೆ ಹೋಗ್ತಾ ಇರ್ತಾನೆ. ಹೋಗ್ತಾ ಇದ್ದಾಗ ಅವ್ನಿಗೆ ತುಂಬ ಕ್ಲಿಯರಾಗಿ ಗೊತ್ತಾಗುತ್ತೆ ಗಾಡಿ ಒಂಥರ ಶೇಕ್ ಆಗ್ತಿದೆ ಅಂತ. ಅವ್ನಿಗೆ ಅರ್ಥ ಆಗೋದು ಏನು ಅಂತಂದರೆ ಅವನ ಕಾರ್ ಪಂಚರ್ ಆಗಿದೆ ಅಂತ. ಆ ಕ್ಷಣಕ್ಕೆ ಡ್ರೈವರ್ ಆ ಲೇಡಿನ ಎಬ್ಸೋದಕ್ಕೆ ಪ್ರಯತ್ನ ಪಡ್ತಾನೆ. ಮೇಡಮ್ ಪ್ಲೀಸ್ ಎದ್ದೋಳಿ, ನನ್ನ ಕಾರ್ ಏನೋ ಪಂಚರ್ ಆಗಿದೆ ಅಂತ ಅನ್ನಿಸ್ತದೆ, ನಾನು ಚೆಕ್ ಮಾಡಬೇಕು, ನಾನು ನಿಲ್ಲಿಸಿದ್ದೀನಿ ಅಂತ ನೀವು ಹೆದರ್ಕೊಳ್ಬೇಡಿ ಅಂತ ಜೋರಾಗಿ ಹೇಳ್ತಾನೆ. ಆದರೂ ಕೂಡ ಆ ಲೇಡಿ ಏನೋ ರೆಸ್ಪಾನ್ಸು ಮಾಡಲ್ಲ. ಆಗ ಡ್ರೈವರ್ಗೆ ಆ ಲೇಡಿ ಅಳ್ತಿದ್ದಾಳೇನೋ ಅನ್ನೋ ಫೀಲ್ ಆಗುತ್ತೆ. ಆಗ ಅವನಿಗೆ ತುಂಬಾ ಹೆದರಿಕೆ ಆಗುತ್ತೆ. ಏನೋ ಒಂಥರ ವಿಚಿತ್ರವಾಗಿದೆಯಲ್ಲ. ಅವಾಗಿಂದ ಅವ್ನಿಗಾಗ್ತಿದ್ದಂಥ ಎಲ್ಲ ಇನ್ಸಿಡೆಂಟ್ಸ್ಗಳು ಕೂಡ ಒಂಥರ ಕನ್ಫ್ಯೂಸಿಂಗ್ ಆಗಿತ್ತು. ಈ ಒಂದು ಕನ್ಫ್ಯೂಷನಲ್ಲಿ ಅವ್ನು ಸರಿ ಹೋಗಿ ಬಿಡೋಣ ಅಂತ ಕಾರಿಂದ ಇಳಿದು ಹೊರಗಡೆ ಹೋಗ್ತಾನೆ. ಹೊರಗಡೆ ಹೋದ್ಮೇಲೆ ಕಾರ್ ಒಂಥರ ಶೇಕ್ ಆಗೋದಕ್ಕೆ ಶುರು ಆಗಿಬಿಡುತ್ತೆ. ಕಾರ್ ಒಳಗಡೆಯಿಂದ ಏನೋ ಒಂಥರ ಸೌಂಡ್ ಬರ್ತದೆ. ಆ ಸೌಂಡ್ ಹೇಗೆ ಅಂತಂದರೆ, ಯಾರಾದರೂ ಉದ್ದುದ್ದ ಬೆರಳುಗಳಿಂದ ಕಾರ್ ಸೀಟ್ಗಳನ್ನು ಕಿತ್ತುತ್ತಾ ಇದ್ರೆ ಯಾವ ರೀತಿ ಸೌಂಡ್ ಬರುತ್ತೋ ಆ ರೀತಿ ಸೌಂಡ್ ಬರುತ್ತೆ. ಇದರಿಂದ ಅವನಿಗೆ ತುಂಬ ಗಾಬರಿ ಆಗಿ ಆ ಗ್ಲಾಸ್ ಹತ್ರ ಬಂದು ಅಬ್ಸರ್ವ್ ಮಾಡಿ ನೋಡೋದಕ್ಕೆ ಟ್ರೈ ಮಾಡ್ತಾನೆ. ಆಗ ಹಿಂದೆ ಸೀಟಲ್ಲಿ ಯಾರೂ ಇರೋದಿಲ್ಲ. ಡ್ರೈವರ್ಗೆ ಆ ಕ್ಷಣಕ್ಕೆ ಶಾಕ್ ಆಗಿಬಿಡುತ್ತೆ. ಅವನ ಮೈಂಡ್ ಒಂಥರ ಬ್ಲಾಕ್ ಆಗಿಬಿಡುತ್ತೆ. ಅವನು ಮುಂದ್ಗಡೆ ನೋಡಿದಾಗ ಯಾವುದೋ ಒಂದು ಲೇಡಿ ಅಲ್ಲಿ ಓಡೋಗ್ತಿರೋ ಥರ ಅವನಿಗೆ ಕಾಣಿಸುತ್ತೆ. ಆವಾಗ ಇವನೇನು ಅನ್ಕೋತಾನೆ, ಈ ಲೇಡಿ ಏನೋ ಇಳಿದು ಓಡಿದ್ರು ಅಂತ. ಆ ಕ್ಷಣಕ್ಕೆ ಮೇಡಮ್ ಮೇಡಮ್ ಅಂತ ಕಿರ್ಚ್ಕೋತಾ ಇರ್ತಾನೆ. ಬಟ್ ಯಾರೂ ಕೂಡ ಇವನ ಕಡೆಗೆ ತಿರುಗೂ ಕೂಡ ನೋಡಲ್ಲ. ಇದೆಲ್ಲ ಆದಮೇಲೆ ವೀಲ್ಸ್ಗಳನ್ನು ಚೆಕ್ ಮಾಡಿದ್ರೆ ಅವ್ನ ಕಾರ್ ಯಾವುದೇ ಥರದ ಪಂಚರ್ ಆಗಿಲ್ಲ. ಅವ್ನ ಕಾರ್ ಒಳಗಡೆ ಹೋಗಿ ಕುತ್ಕೋತಾನೆ. ಒಂದು ನಿಮಿಷ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ಕಣ್ಮುಚ್ಚಿ ರಿಲ್ಯಾಕ್ಸ್ ಮಾಡ್ತಾನೆ ಅಷ್ಟೆ. ಅವನಿಗೆ ಮತ್ತೆ ಬೆಳಗಿನ ಜಾವನೇ ಎಚ್ಚರ ಆಗೋದು.
ಬೆಳಗಿನ ಜಾವ ಒಂದು 6 ಗಂಟೆ ಸಮಯ ಇರ್ಬೋದು. ಆ ಸಮಯಕ್ಕೆ ಇನ್ನೊಬ್ಬ ಕಾರ್ ಡ್ರೈವರ್ ಈ ಕಾರನ್ನು ಅಬ್ಸರ್ವ್ ಮಾಡ್ತಾನೆ. ಇದನ್ನು ಸರಿಯಾಗಿ ಸೈಡಲ್ಲಿ ಪಾರ್ಕ್ ಮಾಡಿರೋದಿಲ್ಲ, ಸ್ವಲ್ಪ ರೋಡ್ ಸೈಡೇ ಇರುತ್ತೆ. ಅದಕ್ಕೆ ಏನೋ ತೊಂದರೆ ಆಗಿರಬಹುದು ಅಂತ ಆ ಡ್ರೈವರ್ ಬಂದು ಅಬ್ಸರ್ವ್ ಮಾಡಿದರೆ ಅಲ್ಲಿ ಈ ಡ್ರೈವರ್ ನಿದ್ದೆ ಮಾಡಿಬಿಟ್ಟಿರ್ತಾನೆ. ಅವನು ಆ ಕ್ಷಣಕ್ಕೆ ಏನು ಅನ್ಕೋತಾನೆ ಅಂತಂದರೆ ಈ ಡ್ರೈವರ್ ಕುಡ್ದೇನೋ ಮಲ್ಕೊಬಿಟ್ಟಿದ್ದಾನೆ ಬರ್ತಾ ದಾರಿಲಿ ಅಂತ. ಆದರೆ ಅಲ್ಲಿ ನಡೆದಿರುವಂಥ ವಿಷಯ ಇನ್ನೊಬ್ಬ ಡ್ರೈವರ್ಗೆ ಗೊತ್ತಿಲ್ಲ. ರಾಮುನ ಎಪ್ಸೋದಕ್ಕೆ ಟ್ರೈ ಮಾಡಿದಾಗ ಗೊತ್ತಾಗುತ್ತೆ ಅವನು ಅನ್ಕಾನ್ಷಿಯಸ್ ಆಗಿದ್ದಾನೆ ಅಂತ. ಆಗ ನೀರು ತಗೊಬಂದು ಮುಖದ ಮೇಲೆ ನೀರು ಚಿಮ್ಕಿಸಿದಾಗ ಅವನಿಗೆ ಎಚ್ಚರ ಆಗುತ್ತೆ. ರಾಮುಗೆ ಎಚ್ಚರ ಆಗಿದ ತಕ್ಷಣ ಒಂಥರ ಗಾಬರಿಲಿರ್ತಾನೆ. ಅದನ್ನು ನೋಡಿದಂಥ ಇನ್ನೊಬ್ಬ ಡ್ರೈವರ್ ಅವನನ್ನು ಸ್ವಲ್ಪ ದೂರ ಕರ್ಕೊಂಡು ಹೋಗಿ ಒಂದು ಟೀ ಶಾಪ್ ಹತ್ರ ಕೂತ್ಕೊಂಡು ಯಾಕೆ ಏನಾದರೂ ಪ್ರಾಬ್ಲಮ್ ಆಯ್ತಾ ಅಂತ ವಿಚಾರಿಸಿದಾಗ ಇವನು ಎಲ್ಲ ವಿಷಯವನ್ನು ಹೇಳ್ತಾನೆ. ಆಗ ಇನ್ನೊಬ್ಬ ಡ್ರೈವರ್ ಹೇಳ್ತಾನೆ, ಈ ರೀತಿಯಾದ ಅನುಭವಗಳು ಈ ರೋಡ್ಗಳಲ್ಲಿ ಕಾಮನ್ ಆಗಿ ನಡೆಯುತ್ತೆ. ತುಂಬ ಜನ ವಿಚಿತ್ರ ಅನುಭವಗಳನ್ನು ಹೇಳ್ತಾ ಇರ್ತಾರೆ. ಆದರೆ ಒಂದು ವಿಷಯ ಏನು ಅಂತಂದರೆ, ಯಾವುದೋ ಒಂದು ಲೇಡಿ ಒಬ್ಬಳೇ ನೈಟ್ ಹೊತ್ತು ಏನಾದರೂ ಬುಕ್ ಮಾಡ್ತಿದ್ದಾಳೆ ಅಂತ ಅಂದಾಗ ಸ್ವಲ್ಪ ಸೇಫಾಗಿ ಅವ್ರ ಹತ್ರ ಮಾತಾಡಿ ಆಮೇಲೆ ಕಾರ್ ಒಳಗಡೆ ಹಚ್ಕೊಳ್ಳೋದು ಉತ್ತಮ ಅಂತ ಹೇಳ್ತಾನೆ. ರಾಮಗೊಂಥರ ಕನ್ಫ್ಯೂಷನ್ ಶುರು ಆಗಿಬಿಟ್ಟಿರುತ್ತೆ. ಆ ಲೇಡಿ ಯಾರು, ಅವಳು ಎಲ್ಲೋದ್ಲು, ಅವಳ ನಂಬರ್ಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಆ ಕಾಲ್ ಕನೆಕ್ಟೇ ಆಗೋದಿಲ್ಲ. ರಾಮು ಇದೆಲ್ಲ ಆದಮೇಲೆ ಒಂದು 3 ದಿನ ಆದಮೇಲೆ ಒಂದು ದೇವಸ್ಥಾನಕ್ಕೆಲ್ಲ ಹೋಗ್ತಾನೆ. ಅವನಿಗೆ ಗೊತ್ತಾಗುತ್ತೆ ನನ್ನಲ್ಲೇನೋ ಬದಲಾವಣೆ ಆಗ್ತಿದೆ ಅಂತ. ದೇವಸ್ಥಾನಕ್ಕೆ ಹೋದರೂ ಕೂಡ ಆ ದೇವಸ್ಥಾನದಲ್ಲಿ ಏನೂ ಹೇಳೋದಿಲ್ಲ. ಅವ್ರು ಒಂದು ತಾಯ್ತ ಕಟ್ಬಿಟ್ಟು ಅವನನ್ನು ವಾಪಸ್ ಕಳಿಸ್ತಾರೆ. ಆಗ ರಾಮು ತಲೆಯಲ್ಲಿ ಇದ್ದಂಥ ಒಂದು ವಿಷಯ ಏನು ಅಂತಂದರೆ, ಕೆಂಗೇರಿಯಿಂದ ಪಿಕಪ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದಾಗ ಮರದ ಹತ್ರ ಒಂದು ಹೆಂಗಸನ್ನ ನೋಡಿರ್ತಾನೆ ಅಂತ ಹೇಳಿದೆ. ರಾಮುಗಿದ್ದಂಥ ಕನ್ಫ್ಯೂಷನ್ ಏನು ಅಂತಂದರೆ, ಅದೇ ಹೆಂಗಸು ನನ್ನ ಕಾರಲ್ಲಿ ಕೂತ್ಕೊಂಡಿದ್ಲು ಅಂತ. ಆದರೆ ಅವಳ ಮುಖನ ಅವ್ನು ಕ್ಲೀನಾಗಿ ನೋಡದೇ ಇರಬಹುದು, ಆದರೆ ಅವನ ಮನಸ್ಸು ತುಂಬ ಕ್ಲಿಯರಾಗಿ ಹೇಳ್ತಾ ಇತ್ತು, ಅದೇ ಹೆಂಗಸು ನನ್ನ ಕಾರಲ್ಲಿ ಕೂತ್ಕೊಂಡಿದ್ಲು ಅಂತ. ಕೆಲವು ತಿಂಗಳುಗಳಾಗುತ್ತೆ. ಅವನು ಊರಿಂದ ವಾಪಸ್ ಬಂದು ಮತ್ತೆ ಅವ್ನು ಡ್ರೈವಿಂಗ್ನ ಕಂಟಿನ್ಯೂ ಮಾಡ್ತಾ ಇರ್ತಾನೆ. ಇಷ್ಟು ಧೈರ್ಯವಾಗಿ ಇದ್ಮೇಲೂ ಕೂಡ ಅವನಿಗೆ ಇನ್ನೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಈ ಒಂದು ಇನ್ಸಿಡೆಂಟ್ ನಡೆದಿದ್ದು ಭಾನುವಾರ. ಅವತ್ತು ಅವನಿಗೆ ಕಂಪನಿ ಡ್ಯೂಟಿ ಇರಲಿಲ್ಲ. ಅವನು ನಾರ್ಮಲ್ ಆಗಿ ಈ ಡ್ಯೂಟಿ ಆ್ಯಪ್ಸ್ ಇದಾವಲ್ಲ, ಆ ಡ್ಯೂಟಿ ಆ್ಯಪ್ಸಲ್ಲಿ ಲಾಗಿನ್ ಮಾಡಿಕೊಂಡು ಕೆಲಸ ಮಾಡ್ತಾ ಇರ್ತಾನೆ. ಕೆಲಸ ಮಾಡ್ತಾ ಇದ್ದಾಗ ಅವತ್ತು ಕೂಡ ಲೇಟ್ ನೈಟ್ ಆಗೋಗಿರುತ್ತೆ, ಮಧ್ಯರಾತ್ರಿ ಸಮಯ. ಈ ಸಮಯದಲ್ಲಿ ಕನಕ್ಪುರ ರೋಡ್ ಹತ್ರ ಒಂದು ಡ್ರಾಪ್ ಕೂಡ ಮಾಡ್ತಾನೆ. ಅದನ್ನು ಮಾಡಿದ ತಕ್ಷಣ ಅವನಿಗೆ ಇನ್ನೊಂದು ಡ್ಯೂಟಿ ಬಿಡುತ್ತೆ. ಆ ಡ್ಯೂಟಿ ಇದ್ದಿದ್ದು ಬನ್ನರ್ಘಟ್ಟ ರೋಡಿಗೆ. ಆ ಡ್ಯೂಟಿನ ಪಿಕ್ ಮಾಡ್ಕೋತಾನೆ. ಪಿಕ್ ಮಾಡಿದ ಮೇಲೆ ಗೊತ್ತಾಗತ್ತೆ ಅದನ್ನು ಬುಕ್ ಮಾಡಿರೋದು ಒಬ್ಳು ಹೆಂಗಸು ಅಂತ. ಅವನು ವೆಯ್ಟ್ ಮಾಡ್ತಾನೆ ಪಿಕಪ್ ಲೊಕೇಶನಲ್ಲಿ. ವೆಯ್ಟ್ ಮಾಡ್ತಾ ಇದ್ದಾಗ ಒಬ್ಳು ಹೆಂಗಸಲ್ಲ, 2 ಹೆಂಗಸು ಬರ್ತಾರೆ. ಅವರಿಬ್ಬರು ಬಂದು ಕಾರ್ ಹೊತ್ಕೋತಾರೆ. ಕಾರ್ ಹೊತ್ಕೊಂಡ್ಮೇಲೆ ಇವನಿಗೊಂದು ಸ್ವಲ್ಪ ಭಯ ಆಗಿಬಿಡುತ್ತೆ. ಮೊದಲೇ ಅವನಿಗೆ ರಾತ್ರಿ ಹೊತ್ತು ಏನಾದರೂ ಹೆಂಗಸು ಬಂದರೆ ಒಂಥರ ಭಯ. ಅವ್ನಿಗಾಗಿರುವಂಥ ಎಕ್ಸ್ಪೀರಿಯನ್ಸಿಂದ ಅವ್ನು ಮತ್ತೆ ಅದೇ ಥರದ ಒಂದು ಎಕ್ಸ್ಪೀರಿಯನ್ಸ್ನ ಮಾಡೋದಕ್ಕಂತೂ ರೆಡಿ ಇಲ್ಲ. ಆದರೆ ಅದನ್ನೇ ತಲೆಯಲ್ಲಿ ಇಟ್ಕೊಂಡ ಕೆಲಸ ಮಾಡೋದಕ್ಕಾಗಲ್ಲ ಅಂತ ಅವನು ಸರಿ ಅಂತ OTP ಹಾಕೋತಾನೆ. OTP ಹಾಕೊಳ್ಳೋದಕ್ಕಿಂತ ಮುಂಚೆ ಮೇಡಮ್ ಎಲ್ಲೋಗ್ಬೇಕು, ಯಾವ ರೂಟು ಎಲ್ಲನೂ ಮಾತಾಡಿಸ್ತಾನೆ. ಆಗ ಒಬ್ಳು ಲೇಡಿ ಮಾತ್ರ ತುಂಬ ಚೆನ್ನಾಗಿ ರಿಪ್ಲೈ ಮಾಡ್ತಾರೆ, ಇನ್ನೊಬ್ಳು ಲೇಡಿ ಏನೂ ಮಾತಾಡೋದಿಲ್ಲ. ಸರಿ ಅಂತ ಅಟ್ಲೀಸ್ಟ್ ಒಬ್ರು ರೆಸ್ಪಾಂಡ್ ಮಾಡಿದ್ರು ಅಂತ ಅವ್ರನ್ನ ಕೂರಿಸ್ಕೊಂಡು OTP ಹಾಕೊಂಡು ಮೂವ್ ಮಾಡ್ತಾನೆ. ಅವನಿಗೆ ಅದು ಏನಾಗುತ್ತೆ ಅಂತ ಗೊತ್ತಿಲ್ಲ. ಹಳೇದು ಒಂದು ಇನ್ಸಿಡೆಂಟ್ ನಡೆದಿತ್ತು ಅಲ್ವಾ, ಅದು ತುಂಬ ತಲೆಯಲ್ಲೇ ಓಡ್ತಾ ಇರುತ್ತೆ. ಅವನಿಗೆ ಗಾಬರಿ ಆಗೋದೇನು ಅಂತಂದರೆ, ರೇರ್ ಮಿರರಲ್ಲಿ ಅಬ್ಸರ್ವ್ ಮಾಡಿದಾಗ ಅಲ್ಲಿ 2 ಲೇಡೀಸ್ ಇದ್ದಾರೆ ಹಿಂದ್ಗಡೆ. ಒಬ್ಳು ನಾರ್ಮಲ್ ಆಗಿ ಫೋನ್ ಯೂಸ್ ಮಾಡಿಕೊಂಡು ಹೆಡ್ಫೋನ್ಸ್ ಹಾಕೊಂಡು ಕುತ್ಕೊಂಡಿದ್ದಾರೆ. ಇನ್ನೊಂದು ಲೇಡಿ ಗ್ಲಾಸ್ ಕಡೆಗೆ ಮಲ್ಕೊಂಡು ಫೇಸ್ ಎಲ್ಲ ಒಂಥರ ಕವರ್ ಮಾಡ್ಕೊಂಡಿದ್ದಾರೆ ಸ್ಕಾರ್ಫಿಂದ. ಅವನಿಗೆ ಮೊದಲನೇ ಸಲ ಆದಂಥ ಅನುಭವನೇ ಈ ಸಲನೂ ಆಗ್ತಾ ಇರೋದು. ಕಾರ್ ಒಳಗಡೆ ಏನೋ ಒಂಥರ ತುಂಬ ಕೋಲ್ಡ್ ಆಗ್ತಿದೆ ಅನ್ನೋ ಫೀಲಿಂಗ್ ಆಗ್ತಾ ಇರತ್ತೆ. ಹಾಗೆ ಅದು ಒಂಥರ ಸೈಲೆಂಟ್ ಫೀಲ್ ಇರುತ್ತಲ್ವ, ಆ ಥರ ಸೈಲೆಂಟ್ ಫೀಲ್ ಆಗ್ತಾ ಇದೆ. ಎಕ್ಸಾಕ್ಟ್ಲಿ ಅವ್ನಿಗೆ ಮೊದಲು ಹೇಗಾಗಿತ್ತೋ ಅದೇ ಥರನೇ. ಅವನು ಸ್ವಲ್ಪ ಮುಂದೆ ಹೋಗ್ತಾ ಹೀಗೆ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ, ಅಟ್ಲೀಸ್ಟ್ ಮಾತಾಡಿಸ್ತಾರಣ ಅವ್ರನ್ನ ಅಂತ ಅವ್ರನ್ನ ಮಾತಾಡಿಸ್ತಾನೆ. ಮ್ಯಾಮ್ ನಾನು ಕರೆಕ್ಟಾಗಿ ಹೋಗ್ತಿದ್ದೀನಲ್ವಾ, ಇದೇ ರೂಟ್ ಅಲ್ವಾ ಅಂತ. ಆಗ ಹಿಂದೆ ಕೂತಂಥ ಲೇಡಿ ರೋಡ್ ಸೈಡ್ ನೋಡಿ, ಹಾಂ ಸರ್ ಕರೆಕ್ಟಾಗಿ ಹೋಗ್ತಾ ಇದ್ದೀರಾ, ಸ್ವಲ್ಪ ಮುಂದೆ ಹೋದ್ಮೇಲೆ ನನಗೂ ಗೊತ್ತಾಗುತ್ತೆ ರೂಟ್, ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಆಗ ಡ್ರೈವರ್ಗೂ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ. ಡ್ರಾಪ್ ಲೊಕೇಶನ್ ಬಂದಾಗ ಒಂದ್ಸಲ ಹಿಂದೆ ತಿರುಗಿ ಮೇಡಮ್ ಇಳ್ಕೊಳ್ಳಿ ಅಂತ ಹೇಳ್ತಾನೆ. ಆ ಮೇಡಮ್ ಸರಿ ಇಳ್ಕೊತೀನಿ ಅಂದ್ಬಿಟ್ಟು ಅವರು ಬ್ಯಾಗ್ ಎಲ್ಲ ತೊಗೋತಾ ಇರ್ತಾರೆ. ತೊಗೊಂಡು ಇಳಿತಾ ಇರ್ತಾರೆ. ಅವ್ರು ಇಳಿತಿದ್ದಾರೆ ಅನ್ನೋ ಫೀಲ್ ಅವನಿಗೆ ಆಗ್ತಿದೆ. ಕುತ್ಕೊಂಡು ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ಆ ಲೇಡಿ ಇಳಿದು ಅವ್ನ ಮುಂದ್ಗಡೆನೆ ಹೋಗ್ತಾಳೆ. ಅವನು ಅಬ್ಬಾ ಹೋದ್ರು ಅಂತ ಯೂಟರ್ನ್ ಮಾಡ್ಕೊಂಡು ರೇರ್ ಮಿರರಲ್ಲಿ ನೋಡ್ತಾನೆ. ಇನ್ನೊಬ್ಳು ಲೇಡಿ ಇದ್ಲಲ್ವಾ, ಆ ಲೇಡಿ ಅಲ್ಲೇ ಕುತ್ಕೊಂಡಿದ್ದಾಳೆ. ಅವ್ನು ನೋಡಿದ ತಕ್ಷಣ ಯಾವ ಥರ ಭಯ ಆಗುತ್ತೆ ಅಂತಂದರೆ ಒಂಥರ ಶಾಕ್ ಆಗಿಬಿಡುತ್ತೆ. ಭಯದಲ್ಲೇ ಡ್ರೈವರ್ ಮೇಡಮ್ ಇನ್ನೂ ಏನು ಮಾಡ್ತಿದ್ದೀರಾ, ಕೆಳಗಡೆ ಇಳ್ಕೊಳ್ಳಿ ಅಂತ ಹೇಳ್ತಾನೆ. ಆಗ ಆ ಲೇಡಿ ನಾನು ಎಲ್ಲೂ ಇಳ್ಕೊಳ್ಳೋದಿಲ್ಲ ಹೋಗಲ್ಲೇ ಅಂತ ಹೇಳ್ತಾಳೆ.
ಅವಳ ವಾಯ್ಸ್ ಎಷ್ಟು ಕೆಟ್ಟದಾಗಿತ್ತು ಅಂತಂದರೆ ಒಂಥರ ಕರ್ಕಶವಾಗಿತ್ತು. ಇದನ್ನು ಕೇಳಿದಂಥ ಡ್ರೈವರ್ಗೆ ಗಾಬರಿಯಾಗಿ ಫಸ್ಟ್ ಆ ಕಾರಿಂದ ಇಳಿದು ಹೊರಗಡೆ ಹೋಗ್ಬಿಡ್ತಾನೆ. ಅವನು ಗಾಬರಿಯಲ್ಲಿ ಕಾರ್ ಕಡೆಗೆ ನೋಡ್ತಾ ನೋಡ್ತಾ ಹಿಂದೆ ಹೋಗ್ತಾ ಇರ್ತಾನೆ. ಅವನು ಅಬ್ಸರ್ವ್ ಮಾಡ್ತಾನೆ, ಕಾರಿಂದ ಯಾರೋ ಇಳಿದ್ರು ಅನ್ನೋ ಫೀಲ್ ಆಗುತ್ತೆ ಅವನಿಗೆ. ಅವರು ಹೋದ್ರೇನೋ ಅನ್ನೋ ಒಂದು ಧೈರ್ಯದಲ್ಲಿ ಅವನು ಕಾರ್ ಹತ್ರ ಹೋಗ್ತಾನೆ. ಕಾರ್ ಹತ್ರ ಹೋಗಿ ಕಾರ್ ಒಳಗಡೆ ನೋಡಿದ್ರೆ ಅಲ್ಲಿ ಯಾರೂ ಇಲ್ಲ. ಕಾರ್ ಒಳಗಡೆ ಹತ್ತಕ್ಕೂ ಕೂಡ ಭಯ ಆಗ್ತದೆ. ಫಸ್ಟ್ ಹೋಗಿ ಅವ್ನ ಮೊಬೈಲ್ನ ತೊಗೊಂಬಂದು ಅವ್ರ ಮನೆಯವ್ರಿಗೆ ಕಾಲ್ ಮಾಡ್ತಾನೆ, ಈ ಥರ ಎಲ್ಲ ಆಯಿತು ಅಂತ ಹೇಳ್ತಾನೆ. ಈ ವಿಷಯನ ಕೇಳಿದ್ಮೇಲೆ ಮನೆಯವ್ರಿಗೂ ಕೂಡ ತುಂಬ ಗಾಬರಿ ಆಗಿಬಿಟ್ಟಿರುತ್ತೆ. ಅವನಿಗೆ ಯಾವ ರೀತಿ ಸಮಾಧಾನ ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಅವನು ಒಂಥರ ತೊದಲಿಸಿ ಮಾತಾಡ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ರಾಮು ಅವ್ರ ಅಕ್ಕ ಕಾಲಲ್ಲಿ ಹೇಳ್ತಾರೆ, ಈಗ ನೀನು ಯಾರನ್ನ ಡ್ರಾಪ್ ಮಾಡ್ದೋ ಅವ್ರಿಗೆ ಅಟ್ಲೀಸ್ಟ್ ಕಾಲ್ ಮಾಡು, ಅವ್ರ ಮನೆಯವ್ರು ಯಾರಾದರೂ ಬಂದು ನಿನ್ನ ಸೇಫಾಗಿ ಕರ್ಕೊಬರ್ತಾರೆ ಅಂತ. ರಾಮುಗೂ ಆ ಕ್ಷಣಕ್ಕೆ ಅದೇ ಬೆಸ್ಟ್ ಆಪ್ಷನ್ ಅನಿಸುತ್ತೆ. ಆ ಲೇಡಿಗೆ ಕಾಲ್ ಮಾಡ್ತಾನೆ. ಸದ್ಯಕ್ಕೆ ಆ ಲೇಡಿ ಕಾಲ್ ಪಿಕ್ ಮಾಡ್ತಾರೆ. ಪಿಕ್ ಮಾಡಿದಾಗ, ಮೇಡಮ್ ನನಗೆ ಯಾಕೋ ನಿಮ್ಮ ರೋಡಲ್ಲಿ ತುಂಬ ಭಯ ಆಗ್ತಿದೆ, ಏನೋ ಒಂಥರ ಇನ್ಸಿಡೆಂಟ್ ಆಗೋಯ್ತು, ಪ್ಲೀಸ್ ಆದರೆ ನಿಮ್ಮ ಹಸ್ಬೆಂಡೋ ಅಥವಾ ನಿಮ್ಮ ಮನೆಯವ್ರು ಯಾರಾದರೂ ಇದ್ದರೆ ಅವ್ರನ್ನ ಕರ್ಕೊಂಡು ಇಲ್ಲಿಗೆ ಬರ್ತೀರಾ ಅಂತ. ಇವನು ರಿಕ್ವೆಸ್ಟ್ ಮಾಡ್ದ ಅಂತ ಆ ಲೇಡಿ ಅವ್ರ ಹಸ್ಬೆಂಡ್ನ ಕರ್ಕೊಂಡು ಅಲ್ಲಿಗೆ ಬರ್ತಾಳೆ. ಬಂದಾಗ ಡ್ರೈವರ್ ಈ ರೀತಿ ಆಯಿತು ಅಂತ ಎಕ್ಸ್ಪ್ಲೈನ್ ಮಾಡ್ತಾನೆ. ಆಗ ಬುಕ್ ಮಾಡಿದಂಥ ಲೇಡಿ ಹೇಳ್ತಾಳೆ, ಏನು ಮಾತಾಡ್ತಾ ಇದ್ದೀರಾ, ನನ್ನ ಜೊತೆ ಯಾರೂ ಬಂದಿಲ್ಲ, ನಾನು ಒಬ್ಬಳೇ ಬಂದಿದ್ದು ಅಂತ. ಡ್ರೈವರ್ಗೆ ತುಂಬ ಕ್ಲಿಯರಾಗಿ ಗೊತ್ತಾಗತ್ತೆ, ಅವನಿಗೆ ಮೊದಲಾದಂಥ ಎಕ್ಸ್ಪೀರಿಯನ್ಸಲ್ಲಿ ಒಬ್ಳು ಲೇಡಿ ಇದ್ಲು ಅಲ್ವಾ, ಅದೇ ಲೇಡಿ ಈ ಲೇಡಿನೂ ಕೂಡ ಅಂತ. ಬುಕ್ಕಿಂಗ್ ಮಾಡಿದಂಥ ಲೇಡಿ ಮತ್ತು ಅವಳ ಹಸ್ಬೆಂಡ್ ಡ್ರೈವರ್ಗೆ ಸ್ವಲ್ಪ ಸಮಾಧಾನ ಮಾಡ್ತಾರೆ. ನೀವೇ ಏನೇನೋ ಥಿಂಕ್ ಮಾಡ್ಕೊಳ್ತಾ ಇದ್ದೀರಾ, ಸೇಫಾಗಿ ಹೋಗಿ ಏನೂ ಆಗಲ್ಲ ಅಂತ. ಅಲ್ಲಿಂದ ಮನೆಗೆ ಹೋದ್ಮೇಲೆ ಅವ್ನಿಗೊಂಥರ ಅನ್ಕಂಫರ್ಟಬಲ್ ಆಗ್ತಿರತ್ತೆ. ಅದಕ್ಕೆ ಅದೇ ಸಮಯಕ್ಕೆ ವಾಪಸ್ ಅವನು ಮತ್ತೆ ಊರಿಗೆ ಹೊರಟುಬಿಡ್ತಾನೆ. ಊರಿಗೆ ಹೋದ್ಮೇಲೆ ಕುಣಿಗಳ ಹತ್ರ ಒಂದು ದೇವಸ್ಥಾನಕ್ಕೆ ಹೋಗಿ ಈ ರೀತಿ ಎಲ್ಲ ಆಯಿತು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಮೊದಲನೇ ಸಲ ನೀನು ನೋಡಿದಂಥ ಆತ್ಮನೂ ಅದೇ, ಎರಡನೇ ಸಲ ನೋಡಿದಂಥ ಆತ್ಮನೂ ಅದೇ ಅಂತ. ಈ ಕಥೆಯಲ್ಲಿ ಅದೇ ಆತ್ಮನ ಅಂತ ಕನ್ಫರ್ಮ್ ಮಾಡೋದಕ್ಕೆ ತುಂಬ ಕ್ಲಿಯರಾಗಿ ಏನು ಎವಿಡೆನ್ಸ್ ಇಲ್ಲ, ಆದರೆ ಅವನಿಗಾದಂಥ ಸಿಮಿಲರ್ ಅನುಭವದಿಂದ ಅದೇ ಆತ್ಮ ಅಂತ ಹೇಳ್ಬೋದು. ಈ ಕತೆ ನನಗೆ ತುಂಬ ಥ್ರಿಲ್ಲಿಂಗ್ ಅಂತ ಅನ್ನಿಸ್ತು, ಒಂಥರ ವಿಚಿತ್ರವಾಗಿ ಇತ್ತು. ಇದಾಗಿತ್ತು ಇವತ್ತಿನ ನಿಗೂಢ ಕತೆ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಟಾಟಾ, ಬಾಯ್.